ಸ್ನೇಹಿತರೆ, ಈ ಆಂಡ್ರಾಯ್ಡ್ ಕೀಬೋರ್ಡ್ನಲ್ಲಿ ಚಾಟ್ ಜಿಪಿಟಿ ಇನ್ಬಿಲ್ಟ್ ಆಗಿ ಇದೆ. ಅದು ಕೂಡ ಕಂಪ್ಲೀಟ್ ಫ್ರೀ ಆಗಿ ಯೂಸ್ ಮಾಡಬಹುದು. ಯಾವುದೇ ಅಪ್ಲಿಕೇಶನ್ ನಲ್ಲಿ ಓಪನ್ ಮಾಡಬಹುದು ಮತ್ತು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಇಮೇಲ್, ಸ್ನ್ಯಾಪ್ಚಾಟ್ ನಲ್ಲಿ ಯೂಸ್ ಮಾಡಬಹುದು. ಬನ್ನಿ ಈ ವಿಡಿಯೋದಲ್ಲಿ ಆ ಅಪ್ಲಿಕೇಶನ್ ಯಾವುದು ಅಂತ ತಿಳಿದುಕೊಳ್ಳೋಣ. ನೀವೇನಾದರೂ ಟೆಕ್ ಪಿಕ್ಸೆಲ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಪ್ಲೇ ಸ್ಟೋರ್ ಓಪನ್ ಮಾಡಿ, ನಂತರ ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ ಟೈಪ್ ಮಾಡಿ. ಅಲ್ಲಿ ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ AI ಕೀಬೋರ್ಡ್ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಮೈಕ್ರೋ ಸ್ವಿಫ್ಟ್ ಕೀ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಎನೇಬಲ್ ಸ್ವಿಫ್ಟ್ ಕೀ ಸೆಲೆಕ್ಟ್ ಮಾಡಿ. ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ ಕೀಬೋರ್ಡ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ವಿಫ್ಟ್ ಕೀ. ಮೈಕ್ರೋಸಾಫ್ಟ್ ಸ್ವಿಫ್ಟ್ ಕೀ ಕೀಬೋರ್ಡ್ ಸೆಲೆಕ್ಟ್ ಮಾಡಿ. ಟ್ರೈ ಯುವರ್ ಕೀಬೋರ್ಡ್ ಸೆಲೆಕ್ಟ್ ಮಾಡಿ. ಎಲ್ಲೋ ಕೊಡಿ. ನೆಕ್ಸ್ಟ್ ಇಮೇಲ್ ಓಪನ್ ಮಾಡಿ. ನೀವೇನಾದರೂ ಯಾರಿಗಾದರೂ ಇಮೇಲ್ ಮಾಡಬೇಕಂತ ಇದ್ರೆ, ಲೀವ್ ಲೆಟರ್ ಅಥವಾ ಪರ್ಮಿಷನ್ ಲೆಟರ್ ಟೈಪ್ ಮಾಡಬೇಕು ಅಂತ ಇದ್ರೆ ಬಿಂಗ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸರ್ಚ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಪ್ ಮಾಡಿ. ಇಲ್ಲಿ ನಾನು ಲೀವ್ ಲೆಟರ್ ಟೈಪ್ ಮಾಡುತ್ತೇನೆ. ರೈಟ್ ಎ ಇಮೇಲ್ ಫಾರ್ 3 days ಟಿಕ್ ಲೀವ್ ಟೈಪ್ ಮಾಡುತ್ತೇನೆ. ನೆಕ್ಸ್ಟ್ ಏರೋ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಚಾಟ್ ಜಿಪಿಟಿಯಲ್ಲಿ ಈ ರೀತಿಯಾಗಿ ಈಸಿಯಾಗಿ ಇಮೇಲ್ ಜನರೇಟ್ ಮಾಡುತ್ತೆ. ಇಲ್ಲಿ ನಮಗೆ ಯಾವ ರೀತಿ ಬೇಕು ಚೇಂಜ್ ಮಾಡಿಕೊಂಡು ಸೆಂಡ್ ಮಾಡಬಹುದು. ಮೇಲೆ ಸ್ಕ್ರೋಲ್ ಮಾಡಿ, ಕಾಪಿ ಸಿಂಬಲ್ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಅವರಿಗೆ, ಯಾರಿಗೆ ಕಳಿಸ್ಬೇಕಂದಿದ್ರೆ ಅವರಿಗೆ. ನೆಕ್ಸ್ಟ್ ಫೀಚರ್ ಬಂದು ವಾಟ್ಸ್ಆಪ್ ಓಪನ್ ಮಾಡಿ. ಯಾರಿಗೆ ಟೆಕ್ಸ್ಟ್ ಮಾಡಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸ್ಲೇಟರ್ ಅನ್ನ ಸೆಲೆಕ್ಟ್ ಮಾಡಿ. ಗಾಟ್ ಇಟ್ ಅನ್ನ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಟೈಪ್ ಮಾಡಿ. ಇಲ್ಲಿ ನಾನು ಹಾಯ್ ಹೌ ಆರ್ ಯು ಅಂತ ಟೈಪ್ ಮಾಡಿದೆ. ನೀವು ಇಲ್ಲಿ ವಾಟ್ಸ್ಆಪ್ ನಲ್ಲಿ ಕನ್ನಡದ ಟೈಪ್ ಆಗೋದನ್ನ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು ಊಟ ಆಯ್ತು ಅಂತ ಟೈಪ್ ಮಾಡುತ್ತೇನೆ. ಅದು ಕೂಡ ವಾಟ್ಸ್ಆಪ್ ನಲ್ಲಿ ಕನ್ನಡದಲ್ಲಿ ಟೈಪ್ ಆಗ್ತಾ ಇದೆ. ಈ ರೀತಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡಬಹುದು. ನೆಕ್ಸ್ಟ್ ಫೀಚರ್ ಟೋನ್. ನೀವೇನಾದರೂ ಯಾರಿಗಾದರೂ ಚಾಟ್ ಮಾಡಬೇಕು ಅಂತ ಇದ್ರೆ, ಪ್ರೊಫೆಷನಲ್ ಆಗಿ ಇಂಗ್ಲಿಷ್ ನಲ್ಲಿ ಚಾಟ್ ಮಾಡಬೇಕು ಅಂತಿದ್ರೆ ನೀವು ಬಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಟೋನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಮಾಡಿ. ನಾನು ಇಲ್ಲಿ ವೆನ್ ವಿ ಕ್ಯಾನ್ ಮೀಟ್, ನಾನು ಇಲ್ಲಿ ವೆನ್ ವಿ ಕ್ಯಾನ್ ಮೀಟ್ ಅಂತ ಟೈಪ್ ಮಾಡುತ್ತೇನೆ. ಇಲ್ಲಿ ನೋಡಿ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಪ್ರೊಫೆಷನಲ್, ಕ್ಯಾಶುವಲ್, ಪೊಲೈಟ್, ಫನ್ನಿ, ಸೋಷಲ್ ಪೋಸ್ಟ್ ಮತ್ತು ವೆಟ್ಟಿ. ನಿಮಗೆ ಇಲ್ಲಿ ಅಫಿಷಿಯಲ್ ಆಗಿ ಟೆಕ್ಸ್ಟ್ ಆಗಿರೋದು ಕಾಣಿಸುತ್ತೆ. ನೆಕ್ಸ್ಟ್ ನೀವು ಅಕ್ಸೆಪ್ಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಮೆಸೇಜ್ ಸೆಂಡ್ ಆಗುತ್ತೆ. ನಿಮಗೆ ಯಾವ ಟೋನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಪ್ರೊಫೆಷನಲ್ ಟೋನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಕ್ಸೆಪ್ಟ್ ಮಾಡಿದ್ರೆ ಮೆಸೇಜ್ ಸೆಂಡ್ ಆಗುತ್ತೆ. ನೆಕ್ಸ್ಟ್ ಫೀಚರ್ ಬಂದು ಕಂಪೋಸ್. ಇಲ್ಲಿ ನೀವು ಡೈರೆಕ್ಟ್ ಆಗಿ ಗೂಗಲ್ ಸರ್ಚ್ ಮಾಡದೆ ಏನನ್ನೋ ಬೇಕಾದರೂ ಕಂಪೋಸ್ ಮಾಡಬಹುದು. ಕಂಪೋಸ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಅಬೌಟ್ ಅಲ್ಲಿ ನಿಮಗೆ ಏನು ಟಾಪಿಕ್ ಬೇಕೋ ಅದನ್ನ ಟೈಪ್ ಮಾಡಬಹುದು. ನಿಮಗೆ ಯಾವುದೇ ರೀತಿ ಬೇಕೋ ಅದನ್ನ ಸೆಲೆಕ್ಟ್ ಮಾಡಬಹುದು. ಪ್ರೊಫೆಷನಲ್ ಫೀಚರ್ಸ್, ಫನ್ನಿ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಪ್ರೊಫೆಷನಲ್ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಫಾರ್ಮೇಟ್. ನಿಮಗೆ ಪ್ಯಾರಾಗ್ರಾಫ್ನಲ್ಲಿ ಬೇಕೋ ಅಥವಾ ಇಮೇಲ್ನಲ್ಲಿ ಬೇಕೋ, ಐಡಿಯಾಸ್, ಬ್ಲಾಗ್ ಪೋಸ್ಟ್ ಅಥವಾ ಪ್ಯಾರಾಗ್ರಾಫ್ನಲ್ಲಿ ಬೇಕು. ನಾನಿನ್ನು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ತೀನಿ. ಅಥವಾ ನಿಮಗೆ ಪ್ಯಾರಾಗ್ರಾಫ್ನಲ್ಲಿ ಟಾಪಿಕ್ ಬೇಕಾದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಮೇಲ್ನಲ್ಲಿ ಬೇಕೋ ಇಮೇಲ್ ಸೆಲೆಕ್ಟ್ ಮಾಡ್ಬೋದು. ನೀವು ಇಮೇಲ್ನಲ್ಲಿ ಲೀವ್ ಲೆಟರ್ ಮತ್ತು ಪರ್ಮಿಷನ್ ಲೆಟರ್ ಟೈಪ್ ಮಾಡಿದರೆ ಅದನ್ನು ಇಲ್ಲಿ ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಅಥವಾ ಇಮೇಲ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಎಡಿಟ್ ಮಾಡ್ಕೊಂಡು ಯಾರಿಗೆ ಬೇಕೋ ಸೆಂಡ್ ಮಾಡಬೇಕು ಅವರ ಹೆಸರನ್ನೆಲ್ಲ ಹಾಕಿ ಸೆಂಡ್ ಮಾಡಬಹುದು. ನೆಕ್ಸ್ಟ್ ಬ್ಲಾಗ್ ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಟೈಪ್ ಮಾಡಬೇಕಂದ್ರೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಲೆಂತ್. ಕಂಟೆಂಟ್ ನಿಮಗೆ ಎಷ್ಟು ವರ್ಡ್ನಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬಹುದು. ಶಾರ್ಟ್ ಟೈಮಲ್ಲಿ ಬೇಕಾ, ಮೀಡಿಯಂ ಬೇಕಾ, ಲಾಂಗಲ್ಲಿ ಬೇಕಾ, ನಿಮಗೆ ಯಾವ ರೀತಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬಹುದು. ನಾನು ಇಲ್ಲಿ ಚಿಕನ್ ಕರಿ ರೆಸಿಪಿಯನ್ನು ಟೈಪ್ ಮಾಡುತ್ತೇನೆ. ಹೌ ಟು ಮೇಕ್ ಚಿಕನ್ ಕರಿ ರೆಸಿಪಿ ಅಂತ ಟೈಪ್ ಮಾಡುತ್ತೇನೆ. ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಚಿಕನ್ ಕರಿ ರೆಸಿಪಿಯ ಫುಲ್ ಡೀಟೇಲ್ಸ್ ಆಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಟೆಕ್ ಪಿಕ್ಸೆಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.